ನಮಸ್ಕಾರ ಗುರುವೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಅವರು ಹಾಗೆ ಅನುಷ್ಕಾ ಮೇಡಮ್ ಅಂದ್ರೆ ದಂಪತಿ ಸಮೇತ ಬೆಂಗಳೂರಿಗೆ ಬಂದಾಗ ಈ ಒಂದು ಬೇಕರಿಗೆ ಮಿಸ್ಸೇ ಮಾಡಲ್ಲ ಬರೋದು, ಅದೇ ಥಾಮ್ಸನ್ ಬೇಕರಿಗೆ. ಇವತ್ತು ನಾವು ಆ ಬೇಕರಿಗೆ ಬಂದಿದೀವಿ. ಅವರು ಇಲ್ಲಿ ಯಾವಾಗ್ಲೂ ಬಂದಾಗ ಪಫ್ ತಿಂತಿದ್ರು. ಬರೀ 20 ರೂಪಾಯಿ ಪಫ್ ತಿನ್ನೋದಕ್ಕೋಸ್ಕರ ನಾನು ನಮ್ಮನೆಯಿಂದ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದು 120 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಈ 20 ರೂಪಾಯಿ ಪಫ್ ತಿನ್ನೋದಕ್ಕೋಸ್ಕರ, ಅದು ಸಾಮಾನ್ಯ ಪಫ್ ಅಲ್ಲ, ವಿರಾಟ್ ಕೊಹ್ಲಿ ಅವರೇ ಸ್ವತಃ ಬಂದು ತಗೊಂಡೋಗಿದಾರಂತೆ. ಅದನ್ನ ಒಂದು ಇಂಟರ್ವ್ಯೂಲು ಸಹ ಹೇಳ್ಕೊಂಡಿದ್ದಾರೆ. Tom's Bakery. Wow, Tom's Bakery, stock market gone up through the roof. World superstar knows Tom's Bakery in Fraser. ಬನ್ನಿ ಹಾಗಾದ್ರೆ ಈ ಬೇಕರಿ ಒಳಗಡೆ ಹೋಗೋಣ. ಈ ಬೇಕರಿಲಿ ನಮ್ಗೆ ಚಿಕನ್ ಕ್ರೋಸೆಟ್ಟು, ರೆಡ್ ವೆಲ್ವೆಟ್ ಬ್ರೌನಿ, ಡೋನೆಟ್ಸ್, ಕ್ಯಾಪ್ಸಿಕಮ್ ಬೈಟ್ಸ್, ಚಿಕನ್ ಪಿಜ್ಜಾ, ಸ್ಪೈಸಿ ರೋಲು, ಬರ್ಗರ್, ವೆಜ್ ಪಪ್ಸ್. ಇಲ್ಲಿಗೆ ವಿರಾಟ್ ಕೊಹ್ಲಿ ಅವರು ಬಂದಾಗ ಪಫ್ ತಿಂತಾನೆ ಇರ್ತಾರೆ. ಹೇಗಂದ್ರೆ ಮುಂಬೈಗೂ ಸಹ ಇಲ್ಲಿಂದಾನೇ ಪಾರ್ಸಲ್ ತಗೊಂಡ್ ಹೋಗ್ತಾರಂತೆ. ಈ ಒಂದು ಬೇಕರಿಲಿ ಯಾವ ರೇಂಜಿಗೆ ರಶ್ ಇರ್ತಾರೆ ಅಂದ್ರೆ, ಸ್ವತಃ ವಿರಾಟ್ ಕೊಹ್ಲಿ ಅವರೇ ಇದನ್ನ ತಗೊಂಡೋಗ್ ಬಂದಾಗ 1 ಸೆಕೆಂಡ್ ಅಂದ್ರೆ ಅವ್ರು ಯಾರು ಅಂತ ನೋಡ್ಲಿಲ್ಲ, ಯಾಕಂದ್ರೆ ಅಷ್ಟು ರಶ್ ಇದ್ರು. ಇವಾಗ ನಾನು ವೆಜ್ ಪಫ್ ಸಿಗ್ಲಿಲ್ಲ, ನನಗೆ ಸಮೋಸ ತಗೊಂಡಿದ್ದೀನಿ. ಸಮೋಸ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಬನ್ನಿ. ಇಲ್ಲಿ ನಮ್ಗೆ ಮನೆಗೆ ಬೇಕಾಗಿರುವ ಅಕ್ಕಿ, ಬೇಳೆ, ಸಾಸಿವೆ, ಇಂಗು, ಅದಷ್ಟೇ ಅಲ್ಲ ಮಕ್ಳಿಗೆ ಬೇಕಾಗಿರುವ ಚಾಕೋಸು, ಬೂಸ್ಟು, ರೆಡ್ ವೆಲ್ವೆಟ್ ಕೇಕು, ಪೈನಾಪಲ್ ಕೇಕು, ಸ್ಟ್ರಾಬೆರಿ ಕೇಕು, ಆರೆಂಜ್ ಕೇಕು, ಇನ್ನ ವಿಧವಾದ ಕೇಕ್ಗಳು ಸಹ ಸಿಗುತ್ತದೆ. ಸಮೋಸನ ಈಗ ಟೇಸ್ಟ್ ಮಾಡೋಣ. ಹೇಳ್ಬೇಕು ಅಂದ್ರೆ ಸಕ್ಕತ್ತಾಗಿದೆ ಸಮೋಸ ಮಾತ್ರ. ಅಂದ್ರೆ ಬೇರೆಲ್ಲೂ ಸಿಗಲ್ಲ. 24 ರುಪೀಸ್ಗೆ ಇದು ವರ್ತ್. ಆಕ್ಚುಲಿ ಚೆನ್ನಾಗಿದೆ, ನೀವು ಒಂದ್ಸತಿ ಬಂದು ಟ್ರೈ ಮಾಡಿ. ನಮ್ಗೆ ಅವಾಗಲೇ ಗೊತ್ತಾಗಿತ್ತು ಇದು ವರ್ತ್ ಅಂತ. ಯಾಕಂದ್ರೆ ಎಂತ ದೊಡ್ಡ ಸೆಲೆಬ್ರಿಟಿ ವಿರಾಟ್ ಕೊಹ್ಲಿ ಅವರೇ ಬಂದು ಇಲ್ಲಿ ಟ್ರೈ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಬೇಕು. ಯಾವಾಗಿಂದ ಬರ್ತಾ ಇದ್ದೀರಾ ಬ್ರೋ ಇಲ್ಲಿಗೆ? ಆಯ್ತು, ಒಂದು 6 months ಇಂದ ಬರ್ತಾ ಇದ್ದೀರಿ. 6 months ಇಂದ. ಸೊ ಮುಂಚೆ ಯಾರೋ ಹೇಳಿದ್ರು ಚೆನ್ನಾಗಿದೆ ರೋಡಿ ಅಂತ. ಸೊ ವಿ ಟ್ರೈಡ್. ಸೊ ವಿ ಲೈಕ್ ಪಫ್ಸ್, ಎಗ್ ಪಫ್, ವೆಜ್ ಪಫ್, ಚಿಕನ್ ಪಫ್. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಸ್ಯಾಂಡ್ವಿಚ್. ನೋಡಿ ನನ್ನ ಮಗಳು ಟ್ರೈ ಮಾಡ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದ್ದಮ್ಮ. ಸೂಪರ್. ಬಾಯ್. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಮತ್ತೆ ಇನ್ನೇನು ನೆಕ್ಸ್ಟ್ ಮಂತು RCB ಪಕ್ಕಾ ಗೆಲ್ಲುತ್ತೆ. ಈ ವರ್ಷ ಕಪ್ ನಮ್ದೇ ಅಂತ ಈ ವರ್ಷನೂ ಹೇಳ್ತೀವಿ. ನೀವು ಮಾಡ್ಬೇಕಾಗಿರೋ ಕೆಲಸ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.